ನೋಂದಣಾಧಿಕಾರಿ ಅಶ್ವಿನ್ ಅಧ್ಯಕ್ಷತೆಯಲ್ಲಿ ಬಾಗೇಪಲ್ಲಿ ಪುರಸಭೆ 2024-25ನೇ ಸಾಲಿನ ಬಜೆಟ್ ಮಂಡನೆ ಸಭೆ ನಡೆಯಿತು. ಸಭೆಯಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಬಜೆಟ್ ಮಂಡಿಸಬೇಕು ಎಂದು ಒತ್ತಾಯಿಸಿದರು. ಆದರೆ ಸದಸ್ಯರು ಆರೋಪ ಪ್ರತ್ಯಾರೋಪ ಮಾಡಿದರು. ಒಂದ್ಸತಿ ಕೇಳಿ ಸರ್, ಯಾವ ಆದೇಶ ಇದೆ ಕೊಡಿ ಸರ್. ತಾವೊಂದು ಆದೇಶ ಮಾಡಬೇಕು ಸರ್. ಆ ಆದೇಶ ಹೋಗಿ ಕೊಡೋದಕ್ಕೆ 20 ಲಕ್ಷ ಯಾರು ಕೊಡ್ತಾರೆ ಮುನ್ಸಿಪಾಲಿಟಿಗೆ? ವರ್ಷಕ್ಕೆ 1 ಲಕ್ಷ ಬರ್ತಾಯಿತ್ತು ನಮಗೆ. ಲಾಸ್ಟ್ ಟೈಮ್ ಆದೇಶ ಹಾಕಿದಾಗ 1 ಲಕ್ಷ 20 ಸಾವಿರ ಬಂದಿದೆ. ಈ ಸಲ 1 ಲಕ್ಷ 9 ಲಕ್ಷ ಹೋಗಿ ಇವತ್ತು 1 ಲಕ್ಷ ಹಾಕ್ತಾರೆ ಮುನ್ಸಿಪಾಲಿಟಿಗೆ. ಅಷ್ಟು ಜನ ತೊಂದರೆ, ನಮ್ಮ ನಷ್ಟ. ಇದು ಅವಶ್ಯಕತೆ ಇತ್ತು ಅವ್ರಿಗೆ. ಸಭೆ ಕೊಡ್ಬೇಕು ಮೇಡಮ್. ಈಗ ಯಾಕಂದ್ರೆ ಕೊಡಲೇಬೇಕು. ನೀವು ಹೊಡೆದಾಕಲ್ಲ, ಹೊಡೆದಾದ್ಮೇಲೆ ಎಕ್ಸ್ಪ್ಲನೇಷನ್ ಕೊಡಲೇಬೇಕು. ನೀವು ರೇಟ್ ಮೇಲ್ಗಡೆ ಇದೆ. ಇತರೆ ಅಂದ್ರೆ ಏನು, ಯಾವ್ದು ಹೆಂಗೆ ಮೂಲ ಏನು ಬರುತ್ತೆ, ಹೆಂಗೆ ಬರುತ್ತೆ? 1 ಕೋಟಿ ಚಿಲ್ಲರೆ ಹಾಕಿದ್ರೆ ಹೆಂಗೆ ಬರುತ್ತೆ ಹೇಳಿ? ಸೋರ್ಸ್ ಯಾವ್ದು ಅಂತ ಈಗ ಡಿಸ್ಕಸ್ ಮತ್ತೆ ಇನ್ನೊಂದು ಈಗ ಡಿಸ್ಕಸ್ ಈಗ ಮಾಡ್ತಾ ಇದ್ದೀರಾ ಮೀಟಿಂಗ್ ಅಲ್ಲೇ ಏನಪ್ಪ ನೀನು? ಆಯ್ತು ಸ್ಟಾರ್ಟ್ ಮಾಡಿ. ಸಭೆಯಲ್ಲಿ 18,32,303 ರೂಪಾಯಿ ಉಳಿತಾಯ ತೋರಿಸುವ ಈ ಸಾಲಿನ ಬಜೆಟ್ ಅನ್ನು ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ ಮಂಡಿಸಿದರು. ಈ ಸಾಲಿನಲ್ಲಿ ಆರಂಭಿಕ ಶುಲ್ಕ 3,80,50,903 ರೂಪಾಯಿ ಸೇರಿದಂತೆ 14,28,23,000 ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದೆ. ಇದರಲ್ಲಿ 17,93,41,600 ರೂಪಾಯಿಗಳನ್ನು ವಿವಿಧ ಬಾಬುಗಳಿಗೆ ಖರ್ಚು ಮಾಡಲು ಉದ್ದೇಶಿಸಲಾಗಿದೆ. ಇದರೊಂದಿಗೆ 18,32,303 ರೂಪಾಯಿ ಉಳಿತಾಯ ತೋರಿಸುವ ಬಜೆಟ್ ಮಂಡಿಸಲಾಯಿತು. ಪುರಸಭೆ ಅಂಗಡಿ ಮಳಿಗೆಗಳ ಬಾಡಿಗೆ 28,53,000. ಉದ್ದಿಮೆ ಪರವಾನಗಿ ಶುಲ್ಕ 45,300. SFC ವಿಶೇಷ ಅನುದಾನ 3 ಕೋಟಿ. ಇತರೆ ಅನುದಾನ 20 ಲಕ್ಷ. DNM ಅನುದಾನ 17 ಲಕ್ಷ. ಇತರೆ ಆದಾಯ 1,56,77,000. ಏನು ಈ ಸಂದರ್ಭದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಎ ನಂಜುಂಡಪ್ಪ, ಸದಸ್ಯರಾದ ಶ್ರೀನಿವಾಸ್ ರೆಡ್ಡಿ, STD ಮೂರ್ತಿ, ಅಶೋಕ್ ರೆಡ್ಡಿ, ಗುಲ್ಕಸ್ ಬೇಗಂ, ರೇಷ್ಮಾ ಬಾನು, ಗಡ್ಡಂ ರಮೇಶ್, ಶ್ರೀನಾಥ್, ಮಧುಸೂದನ್ ರೆಡ್ಡಿ, ಸಿಬ್ಬಂದಿಯಾದ ಶ್ರೀಧರ್, ಜಾವಿದ್, ಇನಾಯತ್ ಮತ್ತಿತರರು ಹಾಜರಿದ್ದರು. ಸುಬ್ಬು, CTV ನ್ಯೂಸ್, ಬಾಗೇಪಲ್ಲಿ.